ಇದರೆ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಏಳೆ ಭೂಮಿ ಮತ್ತು ಅಜಿತ್ ಮಾತಾಡ್ತಾ ಇರ್ತಾರೆ. ಏಳೆ ಸತ್ಯ ಹೇಳಲೇ ಯಾರಿಗೆ ಸಾಹೇಬ್ರೆ ಹೇಳ್ತಾ ಇರೋದು ನೀವು ಹೇಳೆ ಅಂತ ಭೂಮಿ ಹೇಳಿದ ತಕ್ಷಣವೇ ನಿನಗೆ ಹೇಳ್ತಾ ಇರೋದು ಕಣೆ ಸತ್ಯ ಹೇಳು ಅಂತ, ಹೇಳ್ತೀಯೋ ಇಲ್ವೋ ಅಂತ ಹೇಳಿದಾಗ ಈ ಥರ ಎಲ್ಲ ಮಾತಾಡಬೇಡಿ, ಸರಿ ಹೇಳ್ತೀನಿ ಬಿಡಿ ಅಂತ ಭೂಮಿ ಹೇಳ್ತಾಳೆ. ಅದು ನಮ್ಮ ಅಪ್ಪನ ತಮ್ಮ ಇದ್ದಾರೆ ಚಿಕ್ಕಪ್ಪ, ಅವ್ರ ಮನೇಲಿ ಹೋಗಿದ್ದ ಅಂತ ಕೇಳಿದ್ದಾರೆ ಅಷ್ಟೇ ನಮ್ಮ ತಾಯಿ. ಅಷ್ಟಕ್ಕೂ ಅವ್ರು ಜೈಲಿಗೆ ಹೋಗೋ ಮುಂಚೆ ಆ ಮನೆಯಲ್ಲೇ ಇರೋ ಅಂತ ಹೇಳಿ, ಆ ಮನೆಯಲ್ಲಿದ್ದರೆ ನೀನು ಸುರಕ್ಷಿತವಾಗಿರ್ತೀಯ ಅಂತ ಹೇಳೋಗಿದ್ರು, ಆ ಮನೆಗೆ ಹೋಗಿ ತಲುಪ್ತಾ ಅಂತ ಹೇಳಿದ್ದಾರೆ ಅಷ್ಟೇ. ಭೂಮಿ ಹೇಳಿದಾಗ ಹೌದಾ ಇದೆಲ್ಲ ನಿಜ ಅಂತ ಅಜಿತ್ ಕೇಳ್ತಾನೆ. ಅಷ್ಟೇ ಇಷ್ಟೇ ಇದೇ ವಿಷಯ, ನೀವು ಸುಮ್ಮನೆ ನನ್ನನ್ನೆಲ್ಲ ಪ್ರಶ್ನೆ ಮಾಡಬೇಡ್ರಿ ಅಂತ ಭೂಮಿ ಹೇಳ್ತಾಳೆ. ನನಗೆ ಯಾಕೋ ಅನುಮಾನ, ಇದೆಲ್ಲ ನಿಜನಾ ಅಂತ ಅಜಿತ್ ಕೇಳ್ತಾನೆ. ಅಷ್ಟೇ ಇದೆಲ್ಲ ನಿಜ, ಇನ್ನೇನು ಇಲ್ಲ, ಬೇರೆಲ್ಲ ಪ್ರಶ್ನೆ ಮಾಡಬೇಡಿ ಅಂತ ಭೂಮಿ ಹೇಳ್ತಾಳೆ. ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಅಂತ ಅಜಿತ್ ಹೇಳಿದಾಗ, ಏನು ಸಾಹೇಬ್ರೆ ನಾವಿಬ್ರು ಏನು ನಿಜವಾಗ್ಲೂ ಗಂಡ ಹೆಂಡ್ತಿನ? ಇವಾಗ ಗಂಡ ಹೆಂಡ್ತಿ ಆಗಿದ್ರು ಕೂಡ ಗಂಡ ಈ ಥರ ಹೆಂಡ್ತಿಗೆ ಪ್ರಶ್ನೆ ಮಾಡೋ ಆಗಿಲ್ಲ. ಆಗಿದ್ಮೇಲೆ ನಾವಿಬ್ರು ಸುಮ್ಮನೆ ಮದುವೆ ಆಗಿರೋದು, ಈ ಅಗ್ರಿಮೆಂಟಲ್ಲೇ ಇದನ್ನೆಲ್ಲ ನೀವೇನು ಹೇಳಿದ್ದೀರಾ? ಸುಮ್ಮನೆ ಇದ್ರೆ ಸರಿ ಅಂತ ಭೂಮಿ ಹೇಳ್ತಾಳೆ. ನನ್ನ ವಿಷಯಕ್ಕೆ ನೀವೆಲ್ಲ ಬರಬೇಡಿ ಅಂದಿದ ತಕ್ಷಣನೇ ಅಯ್ಯೋ ಹೌದಾ ಹಾಗಾ, ಇನ್ಮೇಲೆ ನಿನ್ನ ವಿಷಯಕ್ಕೆ ನಾನು ಬರಬಾರ್ದಾ? ಹಾಗಿದ್ಮೇಲೆ ಇನ್ಮೇಲೆ ನಿನ್ನ ವಿಷಯಕ್ಕೆ ನಾನು ತಲೆ ಹಾಕಲ್ಲ ಅಂತ ಅಜಿತ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ನಾನು ಏನು ಹೇಳ್ಬಾರ್ದು ಹೇಳ್ದೆ, ಯಾಕಿಷ್ಟು ಕೋಪ ಮಾಡ್ಕೊಂಡು ಹೋದ್ರು ಅಂತ ಭೂಮಿ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಲಕ್ಷ್ಮಕ್ಕ ಮನೇಲಿ ಮಲಗಿರ್ತಾರೆ. ದೇವಯಾನಿ ಹೇಳಿರೋ ಥರನೇ ಅಶ್ವಿನಿ ಮನೇಲಿ ಟ್ರಂಕಲ್ಲಿರೋ ಒಡವೆನ ಬಟ್ಟೆನ ತೊಗೊಂಡು ಹೋಗೋಕ್ಕೆ ಅಂತ ಬಂದಿರ್ತಾಳೆ. ಕದ್ದು ಮುಚ್ಚಿ ಟ್ರಂಕಲ್ಲಿರೋ ಒಡವೆ ಬಟ್ಟೆ ತಗೊಂಡು ಹೋಗ್ಬೇಕಾದ್ರೆ ಅಷ್ಟರಲ್ಲಿ ಭೂಮಿ ಫೋನ್ ಮಾಡ್ತಾಳೆ. ಅಶ್ವಿನಿ ಅಷ್ಟರಲ್ಲಿ ಹೋಗಿ ಬಚ್ಚಿಟ್ಕೊತಾಳೆ. ಇದೇ ನಮ್ಮ ಭೂಮಿ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ಯಾ ಅಂತ ಲಕ್ಷ್ಮಕ್ಕ ಕೇಳಿದಾಗ, ಅಯ್ಯೋ ಯಾಕೋ ನಿಮಗೆ ಮಾತಾಡಿಸ್ಬೇಕು ಅನ್ನಿಸ್ತು ಅದಕ್ಕೆ ಮಾಡಿದೆ ಅಂತ ಭೂಮಿ ಹೇಳ್ತಾಳೆ. ಲಕ್ಷ್ಮಕ್ಕ ಮಾತಾಡ್ತಾ ಬಾಗಿಲು ಕಡೆ ನೋಡಿದರೆ ಬಾಗಿಲು ಓಪನ್ ಆಗಿರುತ್ತೆ. ಅಯ್ಯೋ ಭೂಮಿ, ಮಲಗಬೇಕಾದ್ರೆ ನಾನು ಬಾಗಿಲು ಲಾಕ್ ಮಾಡಿ ಮಲಗಿದ್ದೆ, ಇದ್ಕಿದ್ದಾಗೆ ತಕ್ಕೊಂಡಿದ್ದೆ ಬಾಗಿಲು, ಅದು ಹೇಗೆ ಸಾಧ್ಯ? ಮನೆ ಒಳಗಡೆ ಯಾರಾದರೂ ಬಂದಿರ್ಬೋದಾ ಅಂತ ಲಕ್ಷ್ಮಕ್ಕ ಹೇಳಿದ ತಕ್ಷಣ, ಓ ಹೌದಾ, ಹಾಗಾದರೆ ನೀವು ಒಂದು ಕೆಲಸ ಮಾಡಿ, ನೀವು ಹೊರಗಡೆ ಹೋಗಿ ಅಲ್ಲಿ ಯಾರು ಇಲ್ಲ ಅಂದ ತಕ್ಷಣ ಬಾಗಿಲು ಹಾಕ್ಬಿಡಿ ಅಂತ ಹೇಳಿದಾಗ ಲಕ್ಷ್ಮಕ್ಕ ಹೊರಗಡೆ ಹೋಗಿ ಹೊರಗಡೆಯಿಂದ ಲಕ್ಷ್ಮಕ್ಕ ಬಾಗಿಲು ಹಾಕ್ಕೊಂಡ್ಬಿಡ್ತಾರೆ. ಅಶ್ವಿನಿ ಮನೆ ಒಳಗೆ ಉಳ್ಕೊಂಡ್ಬಿಡ್ತಾಳೆ. ನೀವು ಹೊರಗೆ ಬಂದಿದ್ದೀರಲ್ವಾ, ಯಾರಾದರೂ ಪರಿಚಯದವ್ರು ಸಿಕ್ಕರೆ ಅವ್ರನ್ನ ಕರ್ಕೊಂಡೋಗಿ ನೀವು ಅವ್ರ ಜೊತೆ ಒಳಗಡೆ ಹೋಗಿ ಅಂತ ಭೂಮಿ ಹೇಳ್ತಾಳೆ ಫೋನಲ್ಲಿ. ಅಷ್ಟರಲ್ಲಿ ಇನ್ಸ್ಪೆಕ್ಟ್ರೇ ಬರ್ತಾರೆ. ಭೂಮಿ ಫೋನ್ ಮಾಡಿದ್ಲು, ಆದರೆ ಬಾಗಿಲು ಓಪನ್ ಇದೆ, ನಾನು ಮಲ್ಕೋಬೇಕಾದ್ರೆ ಬಾಗಿಲು ಕ್ಲೋಸ್ ಮಾಡೇ ಮಲಗಿದ್ದೆ, ಅದಕ್ಕೆ ಭಯ ಆಗ್ತಿದೆ. ಭೂಮಿನೇ ಹೇಳಿದ್ದು ಯಾರಾದರೂ ಜೊತೆಗೆ ಕರ್ಕೊಂಡೋಗಿ ಅಂತ, ನೀವು ಸ್ವಲ್ಪ ಬಂದು ನೋಡ್ತೀರಾ ಅಂದಾಗ ಆಗ ಇನ್ಸ್ಪೆಕ್ಟ್ರು ಬಂದು ಒಳಗೆ ನೋಡ್ತಾರೆ. ಯಾರಿಲ್ಲ ಒಳಗಡೆ, ನೀವೇ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ, ಬಾಗಿಲು ಹಾಕೊಂಡು ಮಲ್ಕೊಳ್ಳಿ ಅಂತ ಇನ್ಸ್ಪೆಕ್ಟರ್ ಹೇಳಿ ಹೋಗ್ತಾರೆ. ಅಯ್ಯೋ ಭೂಮಿ ಯಾರೂ ಇಲ್ವಂತೆ, ಆದರೆ ನನಗೆ ನೆನಪಿದೆ ನಾನು ಬಾಗಿಲು ಹಾಕಿದ್ದೆ ಅಂತ ಲಕ್ಷ್ಮಕ್ಕ ಹೇಳಿದಾಗ, ಹೋಗ್ಲಿ ಬಿಡಿ ಮರ್ತ್ಕೊಂಡ್ಬಿಟ್ಟಿರ್ತೀರಾ, ಮುಂದಿನ ಸರಿ ಬಾಗಿಲು ಹಾಕ್ಕೊಂಡು ಮಲಗಿ ಹುಷಾರಾಗಿ ಮಲ್ಕೊಳ್ಳಿ ಅಂತ ಹೇಳಿ ಭೂಮಿ ಫೋನ್ ಕಟ್ ಮಾಡ್ತಾಳೆ. ಲಕ್ಷ್ಮಕ್ಕ ಭೂಮಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಶ್ವಿನಿ ಹಿಂದೆಯಿಂದ ಓಡೋಗ್ತಾಳೆ. ಈ ಕಡೆ ಅಜಿತ್ ಎಕ್ಸಸೈಜ್ ಮಾಡಬೇಕಾದ್ರೆ ಆಕಾಶು 3 ದಿನ ಅಂತ ಟೈಮ್ ಕೊಟ್ಟಿದ್ದಾನೆ. ಈಗಾಗಲೇ 1 ದಿನ ಆಗೋಯ್ತು, ನಾನು ಏನು ಮಾಡಲಿ ಅಂತ ಅಂಜು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ. ಈ ಕಡೆ ಅಜಿತ್ ಎಕ್ಸಸೈಜ್ ಮಾಡ್ತಿರೋದು ನೋಡಿ, ಅಜಿತ್ ನಾನು ನಿನಗೇನಾದರೂ ಹೆಲ್ಪ್ ಮಾಡಲ ಅಂತ ಅಂಜು ಕೇಳ್ತಾಳೆ. ನೀನು ಯಾಕೆ ನನಗೆ ಹೆಲ್ಪ್ ಮಾಡ್ತೀಯಾ, ನಾನು ಹೆಂಡ್ತಿ ಇದ್ದಾಳೆ. ಭೂಮಿ ನನಗೊಂದು ಸ್ವಲ್ಪ ಸಹಾಯ ಮಾಡ್ಬಾ ಅಂತ ಅಜಿತ್ ಕರೀತಾನೆ. ಏನು ಸಹಾಯ ಮಾಡ್ಬೇಕು ಸಾಹೇಬ್ರೆ ಅಂತ ಭೂಮಿ ಕೇಳಿದಾಗ, ಅಯ್ಯೋ ಇವಳಿಗೆ ಅದೆಲ್ಲ ಇಲ್ಲಿ ಬರುತ್ತೆ, ಇವಳಿಗೆ ಕಜ್ಜಾಯ ಹಾಕೋದು ಟೀ ಮಾಡೋದು ಇದು ಬಿಟ್ಟರೆ ಇನ್ನೇನು ಬರಲ್ಲ ಅಂತ ಅಂಜು ಹೇಳ್ತಾ ಇರ್ತಾಳೆ. ನೀನೇನು ನನಗೆ ಸಹಾಯ ಮಾಡೋದು ಬೇಕಾಗಿಲ್ಲ, ನಾನು ಹೆಂಡ್ತಿದ್ದಾಳೆ, ನನಗೆ ಹೆಲ್ಪ್ ಮಾಡ್ತಾಳೆ, ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಅಜಿತ್ ಹೇಳ್ತಾನೆ. ಆಗ ಅಂಜು ಕೋಪ ಮಾಡ್ಕೊಂಡು, ಅದೇನು ಸಹಾಯ ಮಾಡ್ತಾಳೆ ನೀನು ಹೆಂಡ್ತಿ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಅಲ್ಲೇ ನಿಂತಿರ್ತಾಳೆ. ಸುಮ್ಮನೆ ನೋಡ್ತಾ ಇರು, ದೃಷ್ಟಿ ಮಾತ್ರ ಹಾಕ್ಬೇಡ ನಮ್ಮ ಜೋಡಿಗೆ ಅಜಿತ್ ಹೇಳ್ತಾನೆ. ಹಾಗೆ ಎಕ್ಸಸೈಜ್ ಮಾಡ್ತಾ ಇರಬೇಕಾದ್ರೆ ಭೂಮಿ ಹಣೆಗೆ ಅಜಿತ್ ಮುತ್ಕೊಡ್ತಾನೆ. ಹಾಗೆ ಶಾಕ್ ಆಗುತ್ತೆ. ಹಲೋ ಏನು ಮಾಡ್ತಿದ್ಯೋ ನೀನು, ನಾನು ಎದುರುಗಡೆನೇ ನಿಂತಿದ್ದೀನಿ, ಈ ಥರ ನೀನು ಮುತ್ತೆಲ್ಲ ಕೊಟ್ಟರೆ ನಂಗೆ ಒಂಥರ ಅನ್ಸಲ್ವಾ ಅಂತ ಅಂಜು ಹೇಳಿದಾಗ, ನನ್ನ ಹೆಂಡ್ತಿಗೆ ನಾನು ಮುತ್ತು ಕೊಡ್ತಿದ್ದೀನಿ, ಅದಕ್ಕೆ ಯಾಕೆ ಏನಾದರೂ ಅನ್ನಿಸ್ಬೇಕು, ಅಷ್ಟಕ್ಕೂ ನೀನು ಇಲ್ಲೇ ಯಾಕೆ ನಿಂತಿದ್ಯಾ ಇಷ್ಟ ತನಕ, ನಾವು ಗಂಡ ಹೆಂಡ್ತಿ ಆರಾಮಾಗಿ ಎಕ್ಸಸೈಜ್ ಮಾಡಿಕೊಂಡು ಏನು ಬೇಕಾದರೂ ಮಾಡ್ಕೊತೀವಿ ಅಂತ ಅಜಿತ್ ಹೇಳ್ತಾನೆ. ಅಜಿತ್ ನೀನು ತುಂಬ ಅತಿ ಆಯಿತು, ನನಗೆ ಇದನ್ನೆಲ್ಲ ನೋಡಿಕೊಂಡು ಇರೋದಕ್ಕಾಗ್ತಾ ಇಲ್ಲ ಅಂತ ಅಂಜು ಹೇಳ್ತಾಳೆ. ನಿನ್ನನ್ನು ಯಾರು ಇಲ್ಲಿರೋ ಅಂತ ಹೇಳಿದ್ದು, ನಿನ್ನ ಪಾಡಿಗೆ ನೀನು ಹೋಗು, ಬೇಡ ಬೇಡ ಬೇಡ, ಇನ್ನೊಂದೆರಡು ಮುತ್ತು ಎಕ್ಸ್ಟ್ರಾ ಕೊಡಬೇಕಾಗಿದೆ, ಅದನ್ನು ಕೊಟ್ಬಿಡ್ತೀನಿ, ಎಕ್ಸಸೈಜ್ ಮುಗಿದ್ಮೇಲೆ ಬೇಕಾದರೆ ಹೋಗು ಅಂತ ಅಜಿತ್ ಹೇಳಿದಾಗ ಕೋಪ ಮಾಡಿಕೊಂಡು ಅಂಜು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಅಶ್ವಿನಿ ಮನಸ್ವಿನಿ ಬಟ್ಟೆ ಒಡವೆ ಎಲ್ಲ ತಂದಿರ್ತಾಳೆ. ಅಶ್ವಿನಿ ಇದನ್ನ ನೋಡಿ ದೇವಯಾನಿಗೆ ತುಂಬ ಖುಷಿ ಆಗುತ್ತೆ. ಇದೇ ನನಗೆ ಬೇಕಾಗಿದ್ದು, ನಾನು ಬೇಕಾಗಿದ್ದೆಲ್ಲ ನನ್ನ ಕೈ ಸಿಕ್ತು ಅಂತ. ಪರವಾಗಿಲ್ವೇ, ಭದ್ರ ಕಳಿಸಿರೋ ಹುಡುಗಿ ತುಂಬ ಚುರುಕಾಗಿದ್ದಾಳೆ
ಅಂತೂ ಇಂತೂ ನಮಗೆ ಬೇಕಾಗಿರೋ ವಸ್ತು ಎಲ್ಲ ಸಿಕ್ಕಾಗಿದೆ, ಇನ್ಮೇಲೆ ನಾವು ಅಂದ್ಕೊಂಡಾಗೆ ಎಲ್ಲ ಆಗುತ್ತೆ ಅಂತ ದೇವಯಾನಿ ಹೇಳ್ತಿರ್ತಾಳೆ. ಹೌದು ಮೇಡಮ್, ನನಗೆ ಹೇಳಿದ ಕೆಲಸ ಆ ಟೈಮ್ಗೆ ಆಗ್ಬಿಡ್ಬೇಕು, ಅದಕ್ಕೆ ನಾನು ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ, ಇನ್ನು ಈ ಮನೆಯವ್ರನ್ನ ನಂಬಿಸೋದು ಒಂದೇ ಬಾಕಿ ಅಂತ ಅಶ್ವಿನಿ ಕೂಡ ಹೇಳ್ತಾ ಇರ್ತಾಳೆ. ಹಾಗೇ ಆಗುತ್ತೆ, ಇದೆಲ್ಲ ಸಿಕ್ಕಿದ್ಮೇಲೆ ನೀನೇ ಮನಸ್ವಿನಿ ಅಂತ ಈ ಮನೆಯವ್ರಿಗೆಲ್ಲ ನಂಬೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ದೇವಯಾನಿ ಹೇಳ್ತಾರೆ. ಈ ಕಡೆ ಭೂಮಿ ಕೋಪ ಮಾಡ್ಕೊಂಡು, ಏನ್ರಿ ಮಾಡಿದ್ರಿ, ಅಂಜನಾ ಇದ್ದಾಳೆ ಅಂತೇಳಿ ನನಗೆ ನೀವು ಮುತ್ತು ಕೊಡೋದಾ, ಯಾಕ್ರಿ ಮುತ್ತು ಕೊಟ್ರಿ ನೀವು ಅಂತ ಕೋಪ ಮಾಡ್ಕೊಂಡು, ನಾನೇನು ನಿಮ್ಮ ನಿಜವಾದ ಹೆಂಡ್ತಿನ, ನಾನು ನಿಜವಾಗ್ಲೂ ಎಷ್ಟು ಕೋಪ ಬರ್ತಿತ್ತು ಅಂದ್ರೆ ಹಾಗೆ ನಿಮಗೆ ಕುತ್ತಿಗೆ ಇಚ್ಚಕ್ ಬಿಡ್ಬೇಕು ಅನಿಸ್ತಾ ಇದೆ, ಎಷ್ಟ್ರಿ ಧೈರ್ಯ ನಿಮಗೆ ಮುತ್ತು ಕೊಡೋಕೆ ಅಂತ ಭೂಮಿ ಬೈತಾ ಇರ್ತಾಳೆ. ಅಯ್ಯೋ ಇದೇನಿದು, ಇದಕ್ಕೆ ಯಾಕೆ ಹಿಂಗೆ ಆಡ್ತಾ ಇದೀಯಾ, ಒಂದೇ ಒಂದು ಮುತ್ತಾನೆ, ಹೋಗ್ಲಿ ಬಿಡು ಅಂತ ಅಜಿತ್ ಹೇಳ್ದಾಗ, ಅಯ್ಯೋ ನಿಮ್ಮ ಅಂತ ಕೋಪ ಮಾಡ್ಕೊಂಡು ಮುಖ ತೊಳೆಯೋಕೆ ಅಂತ ಭೂಮಿ ಹೋಗ್ತಾ ಇರ್ತಾಳೆ. ಹೌದೌದು, ಹೋಗಿ ಮುಖ ತೊಳಿ, ಹಾಗೆ ಕಾಶಿದೇನಾದ್ರೂ ತೀರ್ತಾ ಇದ್ರೆ ಅದನ್ನು ಹಾಕೊಂಡು ತೊಳ್ಕೊ ಅಂತ ಅಜಿತ್ ಹೇಳ್ತಾನೆ. ಹೌದೌದು, ಶಾಂಪು ಸೋಪು ಗಂಜಲ ಎಲ್ಲ ಹಾಕ್ಕೊಂಡು ತೊಳ್ಕೊಬೇಕು ಮುಖನ ಅಂತ. ಛೀ, ನನಗಂತೂ ಅಸಹ್ಯ ಆಗ್ತಾ ಇದೆ ಅಂತ ಭೂಮಿ ಹೇಳ್ತಾಳೆ. ನಾನು ಅಷ್ಟೇ, ಬೇವಿನ ಕಡ್ಡಿ ಮಾವಿನ ಕಡ್ಡಿ ಎಲ್ಲ ತೊಗೊಂಡು ನನ್ನ ತುಟಿನ ಮತ್ತೆ ಅಲ್ಲನ್ನ ಉಜ್ಕೋಬೇಕು, ಛೀ ಅಸಹ್ಯ ಆಗ್ತಾ ಇದೆ ನನಗೂ ಅಂತ ಅಜಿತ್ ಹೇಳ್ತಾನೆ. ಆಗ ಭೂಮಿ ಕೋಪ ಮಾಡಿಕೊಂಡು, ನೋಡಿ ನೀವು ಅಗ್ರಿಮೆಂಟಲ್ಲಿ ಏನಿದೆ ಅದನ್ನು ಮಾತ್ರ ಮಾಡಬೇಕು, ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡಬೇಕು ಅಂತಿದ್ಯಾ, ಅಷ್ಟಕ್ಕೂ ನೀವು ಮುತ್ತು ಕೊಟ್ಟು ಬೇಕು ಅಂತ ಯಾವ ಅಗ್ರಿಮೆಂಟಲ್ಲಿದೆ ಅಂತ ಭೂಮಿ ಹೇಳ್ತಾಳೆ. ನಾನು ಕೂಡ ಹೇಳಿದ್ದೀನಿ, ಈ ಮದುವೆನ ನಾಟಕದ ರೀತಿ ಅಲ್ಲದೆ ನಿಜವಾದ ರೀತಿಯಲ್ಲಿ ಬದುಕಬೇಕು ಅಂತ, ನೀವು ಆ ನಾಟಕ ಆಡಬೇಕು ಅಂತಾನೆ ಹೇಳಿದ್ದೀನಿ ಅಂತ ಅಜಿತ್ ಹೇಳ್ತಾನೆ. ಆಗ ನೋಡಿ ಇನ್ನೊಂದ್ಸರಿ ಈ ಥರ ಎಲ್ಲ ಮಾಡಿದ್ರೆ ನಾನಂತೂ ಸುಮ್ಮನಿರಲ್ಲ ಅಂತ ಭೂಮಿ ಕೋಪ ಮಾಡ್ಕೊಂಡು ಹೇಳಿ ಹೋಗ್ತಾಳೆ. ದೊಡ್ಡ ಮಹಾರಾಣಿ ಇವಳು, ನನ್ನ ಹತ್ರ ಹೇಳಕ್ ಬರ್ತಾಳೆ, ಹೋಗೆ ಸುಮ್ಮನೆ ಅಂತ ಅಜಿತ್ ಕೂಡ ಬೈತಾ ಇರ್ತಾನೆ. ನಿಮಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಭೂಮಿ ಕೋಪ ಮಾಡ್ಕೊಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.